ಯೇಸು ಕ್ರಿಸ್ತನಲ್ಲಿ ಅತಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಂಬಿಕೆ ದೂತರುಗಳು ಎಂಬ ಟಿವಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಅತಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮವು ಸುಮಾರು 50 ವರ್ಷಗಳಿಂದ ನಡೆಯುತ್ತಿದೆ. ಡಾಕ್ಟರ್ ಜೆ.ಆರ್ಟಿಸ್ ಯೋಳನ್ ಅವರು ಯೆಹೋವನ ಪುಸ್ತಕದಿಂದ ಅಧ್ಯಯನ ಮಾಡಲಾಗಿದೆ. ಈ ಅಧ್ಯಯನವನ್ನು ಸರಳವಾಗಿ ಕನ್ನಡದಲ್ಲಿ ಅನುವಾದ ಮಾಡಿದವರು ಬೋಧಕರು ಆದ ಜಸ್ಟಿನ್. ಇಂದು ನಾವು ಧ್ಯಾನಿಸುವ ಪಾಠ ಯೆಹೋವನ ಪುಸ್ತಕ 1ನೇ ಅಧ್ಯಾಯದಿಂದ. ನಮ್ಮ ಪಾಠದ ವಿಷಯ ಯೇಸುವನ್ನು ವೈಯಕ್ತಗೊಳಿಸುವುದು ಎಂಬುದಾಗಿ ಧ್ಯಾನಿಸೋಣ. ಎಲ್ಲರೂ ಯೆಹೋವನ ಪುಸ್ತಕವನ್ನು ತೆಗೆದುಕೊಂಡು ನನ್ನೊಂದಿಗೆ ಅಧ್ಯಯನವನ್ನು ಮಾಡಿರಿ. ಪಾಠ 3, ಯೇಸುವನ್ನು ವೈಯಕ್ತಗೊಳಿಸುವುದು. ನಮಗೆ ನಂಬಿಕೆ ಬಹಳ ಮುಖ್ಯವಾಗಿರಬೇಕು. ನೀವು ನಿರೀಕ್ಷಿಸುವಲ್ಲಿ ಆಶಾ ಮತ್ತು ಶಾಂತಿ ಪಡೆಯಬೇಕಾದರೆ ಯಾವುದೋ ವಸ್ತುವಿನಲ್ಲಿ ಮಾತ್ರ ನಂಬಿಕೆ ಇರಲಿ, ಸರಿಯಾದ ವಸ್ತುವಿನ ಮೇಲೆ ನಂಬಿಕೆ ಇರಲಿ. ನಾನು ಪ್ರಪಂಚದ ಕೆಲವು ಧರ್ಮಗಳನ್ನು ಅಧ್ಯಯನ ಮಾಡಿದ್ದೇನೆ ಮತ್ತು ನಾನು ನಿಶ್ಚಯಪಡಿಸುತ್ತೇನೆ, ನಮಗೆ ಅಗತ್ಯವಾದ ನೆರವು ದೇವರ ವಾರ್ತೆಯಲ್ಲಿ ಮಾತ್ರ ಇದೆ. ಜನರಿಗೆ ಅವರ ಧರ್ಮ ಕೇವಲ ಒಂದು ಕರ್ತವ್ಯವಾಗಿದೆ. ಇದು ಅವರ ಮೇಲೆ ಹಾಕಿಕೊಂಡಿರುವ ಒಂದು ಜವಾಬ್ದಾರಿ. ಅವರು ಇದನ್ನು ಯಾವುದೇ ದೇವತೆಗೆ ತೃಪ್ತಿಪಡಿಸಲು ಅಥವಾ ದುಷ್ಟಾತ್ಮಗಳನ್ನು ದೂರವಿಡಲು ಮಾಡುತ್ತಾರೆ. ಇದರಲ್ಲಿಯೂ ವೈಯಕ್ತಿಕತೆ ಯಾವುದೂ ಇಲ್ಲ. ಅವರ ಧರ್ಮ ದೇವರನ್ನು ದೂರವಿಡುತ್ತದೆ ಮತ್ತು ಅವರು ಅವನನ್ನು ಕೆಟ್ಟಾದ ಕ್ರೂರ ಎನ್ನುವಂತೆ ಭಾವಿಸುತ್ತಾರೆ. ಧರ್ಮವು ಅರ್ಥಪೂರ್ಣವಾಗಿರಬೇಕು, ವೈಯಕ್ತಿಕವಾಗಿರಬೇಕು. ಅಂದರೆ ಅದು ನಿಮ್ಮ ಸಂಪೂರ್ಣ ಪ್ರಕಾರದಲ್ಲಿ ನಿಮ್ಮಲ್ಲಿ ಬರುವುದಾಗಿ ಅರ್ಥವಾಗಿರುತ್ತದೆ. ನಾನು ನಿಮ್ಮಲ್ಲಿ ಹಂಚಿಕೊಳ್ಳುವ ಸಂತೋಷ ಪಡುವೆನು. ಸತ್ಯದ ಕ್ರಿಸ್ತನ ನಂಬಿಕೆ ವೈಯಕ್ತಿಕವಾಗಿದೆ. ನೀವು ದೇವರನ್ನು ವೈಯಕ್ತಿಕವಾಗಿ ಪರಿಚಯಿಸಬಹುದು, ನೀವು ಯೇಸುವನ್ನು ವೈಯಕ್ತಿಕಗೊಳಿಸಬಹುದು. ಯೋಹಾನ 1ನೇ ಅಧ್ಯಾಯ ವಚನಗಳು 14ರಿಂದ 18 ನಾವೆಲ್ಲರೂ ಸೇರಿ ಓದೋಣ. ಇದಲ್ಲದೆ ಆ ವಾಕ್ಯವಾಯಿತು ಶರೀರಧಾರಿಯಾಗಿ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ತಂದೆಯಿಂದ ಹುಟ್ಟಿದ ಒಬ್ಬನೇ ಮಗನ ಮಹಿಮೆಯು ನಾವು ಆತನ ಮಹಿಮೆಯನ್ನು ನೋಡಿಕೊಂಡೆವು. ಯೆಹೋವನ ಆತನ ವಿಷಯದಲ್ಲಿ ಸಾಕ್ಷಿ ಕೊಟ್ಟನು. ನನ್ನ ಹಿಂದೆ ಬರುವ ಆತನು ನನಗಿಂತ ಮೊದಲೇ ಇದ್ದರಿಂದ ನನಗಿಂತ ಮುಂದಿನವನು ಎಂದು ನಾನು ಹೇಳುತ್ತೇನೆ, ಈತನೇ ಎಂದು ಕೂಗಿ ಹೇಳಿದನು. ಆತನ ಸಂಪೂರ್ಣತೆಯೊಳಗಿನಿಂದ ನಾವೆಲ್ಲರೂ ಕೃಪೆಗಾಗಿ ಕೃಪೆಯನ್ನು ಹೊಂದಿದ್ದೇವೆ. ನ್ಯಾಯ ಪ್ರಮಾಣವು ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟಿತ್ತು, ಆದರೆ ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತನ ಮುಖಾಂತರವಾಗಿ ಬಂದವು. ಯಾವನು ಯಾವ ಕಾಲದಲ್ಲೂ ದೇವರನ್ನು ಕಂಡಿಲ್ಲ. ತಂದೆಯ ಎದೆಯಲ್ಲಿರುವ ಆ ಒಬ್ಬನೇ ಮಗನಾಗಿರುವ ಆತನು ತಿಳಿಸಿಪಡಿಸಿದ್ದಾನೆ. ಈ ವಚನಗಳ ಮುಖಾಂತರ ನಾನು ಹೇಗೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ನಿಮ್ಮ ವೈಯಕ್ತಿಕ ಅನುಭವವನ್ನು ನೀಡಬಹುದು ಎಂಬುದನ್ನು ತೋರಿಸಲು ನಾನು ಆಸಕ್ತನಾಗಿದ್ದೇನೆ. ಈ ಅಧ್ಯಯನದಲ್ಲಿ ನಿಮ್ಮನ್ನು ದೇವರ ಪ್ರಾಸಂಗಿಕರ ಅನುಭವ ಆಗಿಸಲು ತೆಗೆದುಕೊಳ್ಳಬೇಕಾದ ಕೆಲವು ಪತ್ರಿಕೆಗಳನ್ನು ನೋಡಬಹುದು. 1ನೆಯ ಪತ್ರಿಕೆ, ನೀವು ಅವನ ಮಹಿಮೆಯನ್ನು ಗುರುತಿಸಬೇಕು. 14ನೇ ವಚನ ಈಗಾಗಿ ಹೇಳುತ್ತೇನೆ ನೋಡಿ. ಇದಲ್ಲದೆ ಆ ವಾಕ್ಯವಾಗಿರುವ ಆತನು ಶರೀರಧಾರಿಯಾಗಿ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿ ನಮ್ಮ ಮನದಲ್ಲಿ ವಾಸ ಮಾಡಿದ್ದಾನೆ. ತಂದೆಯಿಂದ ಹುಟ್ಟಿದ ಒಬ್ಬನೇ ಮಗನಾದ ಮಹಿಮೆಯಂತೆ ನಾವು ಆತನ ಮಹಿಮೆಯನ್ನು ನೋಡಿದೆವು. ನಾವು ಓದುವ ಪ್ರಕಾರ ಸಮಪ್ರತೆ ಬಗ್ಗೆ ಯೋಚಿಸಿ. ನಾವು ಇತರ ಶಾಸ್ತ್ರ ವಚನಗಳಲ್ಲಿ ಓದುತ್ತೇವೆ, ದೇವರ ಒಬ್ಬ ಆತ್ಮ, ಅದರ ಆತ್ಮ ದೇವರ ದೇಹವಾಗಿ ಮಾರ್ಪಟ್ಟನು. ಅಂದರೆ ಅವನು ಮಾನವ ಮಾಂಸವನ್ನು ತೆಗೆದುಕೊಂಡು ನಮ್ಮ ನಡುವೆ ವಾಸಿಸುತ್ತಿದ್ದಾನೆ. ನಿಜವಾದ ಸಂಬಂಧದ ಬಗ್ಗೆ ಸ್ವಲ್ಪ ಕಲಿಯೋಣ. ನಾವು ಅವನಿಗೆ ಮಹಿಮೆಯಿತ್ತು. ಕೃಪೆ ಮತ್ತು ಸತ್ಯದಿಂದ ತುಂಬಿರುವ ತಂದೆಯ ಏಕೈಕ ಜನದ ಮಹಿಮೆ. ಇಲ್ಲಿ 3 ಗುಣಗಳಿದೆ. ಇಲ್ಲಿ 1ನೇ ಗುಣ ವೈಭವ, 2ನೇ ಗುಣ ಕೃಪೆ, 3ನೇ ಗುಣ ಸತ್ಯ. ಈ ಗುಣಗಳು ವಚನಗಳಲ್ಲಿ ಆತನ ಮಹಿಮೆಯನ್ನು ಗುರುತಿಸುವಂತೆ ನಮ್ಮನ್ನು ಒತ್ತಾಯಿಸಲಾಗಿದೆ. ಅದು ಅವನನ್ನು ಒಂದು ವಿಶಿಷ್ಟ ಸ್ಥಾನದಲ್ಲಿ, ಒಂದು ನಿರ್ದಿಷ್ಟ ಸ್ಥಾನದಲ್ಲಿ, ಸ್ವತಃ ಒಂದು ಸ್ಥಾನದಲ್ಲಿ ಇರುತ್ತದೆ. ಅವನನ್ನು ಇಲ್ಲಿ ತಂದೆಯ ಏಕೈಕ ಜನನ ಎಂದು ಕರೆಯಲಾಗಿದೆ. ಅದು ಅವನನ್ನು ತನ್ನದೇ ಆದ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಇರಿಸುತ್ತದೆ. ಅದು ಅವನಿಗೆ ಮಹಿಮೆಯನ್ನು ಕೊಡುತ್ತದೆ. ನೀವು ಯೇಸುವನ್ನು ವೈಯಕ್ತಿಕಗೊಳಿಸಬೇಕಾದರೆ ಆತನ ಮಹಿಮೆಯನ್ನು ಗುರುತಿಸಬೇಕು. 2ನೆಯ ಪತ್ರಿಕೆ, ನೀವು ಆತನ ಕೃಪೆಯನ್ನು ಅರಿತುಕೊಳ್ಳಬೇಕು. 16ನೇ ವಚನ ನೋಡೋಣ. ಇವಾಗ ಆತನ ಸಂಪೂರ್ಣತೆ ಒಳಗಿನಿಂದ ನಾವೆಲ್ಲರೂ ಕೃಪೆಗಾಗಿ ಕೃಪೆಯನ್ನು ಹೊಂದಿದೆವು. ಯೋಹಾನ ಆತನ ಕುರಿತು ಸಾಕ್ಷಿಯನ್ನು ಕೊಟ್ಟು ಹೇಳಿದನು, ನಾನು ಮಾತನಾಡುವವನು ಅವನೇ, ಅವನು ನನ್ನ ಹಿಂದೆ ಬಂದರೂ ನಾನು ಮುಂದೆ ಆತನಿಗೆ ಆದ್ಯತೆ ನೀಡಲಾಗುತ್ತದೆ. ಯೇಸು ಶಾಶ್ವತ ಎಂದು ಯೋಹಾನ ಅರ್ಥ ಮಾಡಿಕೊಂಡಬಲ್ಲನು.
ಇದು ಬಹಳ ಸ್ಪಷ್ಟವಾಗಿ ಸೂಚಿಸುತ್ತದೆ. ಯೋಹನ ತನ್ನ ಸ್ವಾಭಾವಿಕ ಜನನದಲ್ಲಿ ಯೇಸುವಿಗಿಂತ 6 ತಿಂಗಳು ದೊಡ್ಡನಾಗಿದ್ದರೂ, ಆದರೆ ಯೋಹನ ಅವನು ನನಗಿಂತ ಮುಂಚೆ ಇದ್ದನು ಎಂದು ಹೇಳಿದನು. ದಯವಿಟ್ಟು 16ನೇ ವಚನವನ್ನು ಎಚ್ಚರಿಕೆಯಿಂದ ಗಮನಿಸಿರಿ. ಆತನ ಸಂಪೂರ್ಣತೆಯೊಳಗಿನಿಂದ ನಾವೆಲ್ಲರೂ ಕೃಪೆಗಾಗಿ ಕೃಪೆಯನ್ನು ಹೊಂದಿದ್ದೇವೆ. ಮಾತ್ರ ನೀವು ಯೇಸುವನ್ನು ವೈಯಕ್ತಿಕಗೊಳಿಸಬಹುದು. ಅದು ಪೂರ್ಣತೆ, ಇದು ವಾಸ್ತವ. ಈ ಕೃಪೆಯನ್ನು ಪಡೆಯಲು ನೀವು ನಂಬಿಕೆಯಿಂದ ನಿಮ್ಮ ಹೃದಯವನ್ನು ತೆರೆದು ಹೊರತು ಇದನ್ನು ನಿಮಗೆ ವಿವರಿಸುವುದು ನನಗೆ ಕಷ್ಟ. ನೀವು ಒಮ್ಮೆ ಸರಳ ನಂಬಿಕೆಯಿಂದ ಆತನ ಕೃಪೆಯನ್ನು ಪಡೆಯಲು ನಿಮ್ಮ ಹೃದಯವನ್ನು ತೆರೆದು ಸಾಕು. ನಾನು ಅದನ್ನು ನಿಮಗೆ ವಿವರಿಸಲು ಅಗತ್ಯವಿಲ್ಲ, ಏಕೆಂದರೆ ನಂಬಿಕೆಯು ಯೇಸುವನ್ನು ವೈಯಕ್ತಿಕಗೊಳಿಸುತ್ತದೆ. ತಿಳುವಳಿಕೆ ಬಾಗಿಲುಗಳು ತೆರೆಯುತ್ತದೆ. ನೀವು ಅವನ ಕೃಪೆಯನ್ನು ಅರಿತುಕೊಳ್ಳಬೇಕು. ಸರಿ, ಈಗ ನಾವು 3ನೆಯ ಪ್ರತಿಕ್ರಿಯೆಗೆ ಹೋಗೋಣ. ನೀವು ಅವರ ಸಂದೇಶವನ್ನು ಒತ್ತಿ ಹೇಳಬೇಕು. 17ನೇ ವಚನ ಹೇಳುತ್ತೆ ನೋಡಿ, ನ್ಯಾಯ ಪ್ರಮಾಣವು ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟಿತ್ತು, ಆದರೆ ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತನ ಮುಖಾಂತರವಾಗಿ ಬಂದವು. ಧರ್ಮಶಾಸ್ತ್ರವು ಮೋಶೆಯಿಂದ ಕೊಡಲ್ಪಟ್ಟಿತ್ತು ಎಂದು 17ನೇ ವಚನದಲ್ಲಿ ನಮಗೆ ಹೇಳುತ್ತದೆ. ನ್ಯಾಯ ಪ್ರಮಾಣವು ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟಿತ್ತು, ಆದರೆ ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತನ ಮುಖಾಂತರವಾಗಿ ಬಂದವು. ನಾವು ವಿಮೋಚನಾ ಕಾಂಡ ಪುಸ್ತಕಕ್ಕೆ ಹಿಂತಿರುಗಿ ಆ ಸಂಗತಿಯನ್ನು ಕಂಡುಕೊಳ್ಳಬಹುದು. ಅದರ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ, ಏಕೆಂದರೆ ಐತಿಹಾಸಿಕ ದಾಖಲೆ ಅಲ್ಲಿದೆ. ಯೇಸು ಕ್ರಿಸ್ತನಿಂದ ಕೃಪೆ ಮತ್ತು ಸತ್ಯವು ಬರಲಾಗಿದೆ. ಧರ್ಮಶಾಸ್ತ್ರವು ಮೋಶೆಗೆ ಒಳಪಟ್ಟವು ಅಗತ್ಯವಾಗಿತ್ತು. ಕೃಪೆ ಮತ್ತು ಸತ್ಯವನ್ನು ಕಾನೂನಿನೊಂದಿಗೆ ವ್ಯಕ್ತಿಗೊಳಿಸುವುದು ಬಹಳ ಮುಖ್ಯವಾಗಿತ್ತು. ಈ ವಚನದಲ್ಲಿ ಆಲೋಚನೆಯೆಲ್ಲ ಅರ್ಥ ಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ಬದಲಾಗಿ ಕೃಪೆ ಮತ್ತು ಸತ್ಯವು ಬರುವುದನ್ನು ಸಾಧ್ಯವಾಗಿಸಲು ಧರ್ಮಶಾಸ್ತ್ರ ಕೊಡಬೇಕಾಗಿತ್ತು ಎಂದು ಅದು ಹೇಳುತ್ತದೆ. ಕಾನೂನು ಅನುಗ್ರಹ ಅಪರಾಧದಿಂದ. ಕಾನೂನು ಈ ಕೃಪೆ ಒಂದು ಭಾಗವಾಗಿದೆ. ಈ ಸಂದೇಶವನ್ನು ನಾವು ಒತ್ತಿಕೊಳ್ಳಬೇಕು. ದೇವರ ಧರ್ಮಶಾಸ್ತ್ರವು ಅವಶ್ಯಕತೆಗಳನ್ನು ತಿಳಿಸದ ಹೊರತು ದೇವರ ದಯೆ ತೋರಿಸಲು ತನ್ನ ಕೃಪೆಯನ್ನು ನಮಗೆ ತೋರಿಸಲು ಸಾಧ್ಯವಿಲ್ಲ. ಯಾವ ಮನುಷ್ಯನು ದೇವರನ್ನು ಯಾವ ಕಾಲದಲ್ಲೂ ನೋಡಿಲ್ಲ ಎಂಬುದು ಮತ್ತಷ್ಟು ಗಮನ. ಲೋಗೋಸ್ ಆಗಿರುವ ಯೇಸು ಅವನ ತಂದೆಯ ಮನೆಯಲ್ಲಿ ಇರುವುದರಿಂದ ಅವನು ನಮಗೆ ಘೋಷಿಸುತ್ತಾನೆ. ಆದ್ದರಿಂದ ಯೇಸುವನ್ನು ವೈಯಕ್ತಿಕವಾಗಿ ಕಂಡುಕೊಳ್ಳಲು ನೀವು ಆತನ ಸಂದೇಶವನ್ನು ಒತ್ತಿ ಹೇಳಬೇಕು. ಕಾನೂನಿನ ಆಧಾರದ ಮೇಲೆ ನೀವು ಅವನ ಕೃಪೆ ಮತ್ತು ಸತ್ಯವನ್ನು ಸ್ವೀಕರಿಸಬೇಕು. ತಂದೆಯಾದ ದೇವರ ಬಗ್ಗೆ ಆತನನ್ನು ಹೇಳುವುದನ್ನು ನೀವು ಒಪ್ಪಿಕೊಳ್ಳಬೇಕು, ಏಕೆಂದರೆ ಅವನ ತಂದೆಯ ಮನೆಯಲ್ಲಿ ಇದ್ದನು. ಈ ಪ್ರತಿಕ್ರಿಯೆಗಳನ್ನು ಯೇಸುವನ್ನು ವೈಯಕ್ತಿಗೊಳಿಸುತ್ತದೆ. ಆತನ ಮಹಿಮೆ ಗುರುತಿಸಬೇಕು, ಆತನ ವಿಶಿಷ್ಟವನ್ನು ಹೇಳಬೇಕು. ಬಲವಾದ ಏಕೈಕ ಜನನವನ್ನು ನಾವು ತಿಳಿಸಬೇಕಾಗಿದೆ. ನೀವು ಆತನ ಸಂದೇಶವನ್ನು ಒತ್ತಿ ಹೇಳಬೇಕು, ಏಕೆಂದರೆ ಅವನು ತಂದೆಯ ಮನೆಯಲ್ಲಿ ಇರುವವನು. ಅವನು ತಂದೆಯ ಬಗ್ಗೆ ನಮಗೆ ಹೇಳಬಲ್ಲನು ಮತ್ತು ಅವನ ಸಂದೇಶವನ್ನು ಸತ್ಯವಾಗಿಸುತ್ತಾನೆ. ನೀವು ಇದೀಗ ಯೇಸುವನ್ನು ವೈಯಕ್ತಿಕಗೊಳಿಸಬಹುದು. ಯೇಸುವನ್ನು ಯಾವ ರೀತಿಯಾಗಿ ವೈಯಕ್ತಿಕಗೊಳಿಸಬಹುದು ಅಂತ ಹೇಳಿದರೆ ಮೊದಲನೇ ಕಾರ್ಯ ಅವನ ಮಹಿಮೆಯನ್ನು ಗುರುತಿಸಬೇಕು. 2ನೇ ಕಾರ್ಯ ನೀವು ಅವನ ಕೃಪೆಯನ್ನು ಅರಿತುಕೊಳ್ಳಬೇಕು. 3ನೇ ಕಾರ್ಯ ನೀವು ಆತ ಸಂದೇಶವನ್ನು ಒತ್ತಿ ಹೇಳಬೇಕು. ನನ್ನ ಪ್ರಿಯರೇ, ಪ್ರಾರ್ಥನೆಯೊಂದಿಗೆ ಈ ಒಂದು ಅಧ್ಯಯನವನ್ನು ನಾನು ಮುಗಿಸ್ತಾ ಇದ್ದೇನೆ. ಸ್ವರ್ಗೀಯ ಕರುಣಾಮಯ ದೇವರೇ, ಈ ಸಂದೇಶವನ್ನು ಭಾಗವಾಗಿರುವ ಪ್ರತಿಯೊಬ್ಬರನ್ನು ನಿಮ್ಮ ಮಹಿಮೆ, ಕೃಪೆ ಮತ್ತು ಧರ್ಮ ಉಪದೇಶದಿಂದ ಅರ್ಥ ಮಾಡಿಕೊಳ್ಳಬೇಕೆಂದು ನಾನು ಪ್ರಭು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ.